ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿನ್ನೆ ಅದು ಕೋಟಿಲಿಂಗೇಶ್ವರಂದು ವಿಡಿಯೋ ಬಿಟ್ಟಿದೆ, ಅದಕ್ಕೋಸ್ಕರ ನಿನ್ನೆ ಇವತ್ತು ಇದು ಸೇರಿ ಇವತ್ತು ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 5 ಗಂಟೆ ಆಗಿದೆ ಟೈಮ್ ಇವಾಗ. ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರದ್ದು ಕಾಫಿ ಆಯಿತಾ? ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿನ್ನೆ ಏನು ಮಾಡಿದೆ ಅಂದರೆ, ನಿನ್ನೆ ಸೋಮವಾರ ಅಲ್ವಾ, ನಿನ್ನೆ ಸಾಂಬಾರು ಏನು ಮಾಡಿದೆ ಅಂದರೆ, ಬೆಳಗ್ಗೆ ಎದ್ದು ಟೀ ಕಾಯಿಸ್ಕೊಟ್ಟು ಸಾಂಬಾರು ಹುಳಿ ಸಾರು ಮಾಡಿ ಪಾತ್ರೆ ಎಲ್ಲ ತೊಳೆದು, ಆಮೇಲೆ ನೀರು ಬತ್ತಿದ್ದು, ಬಟ್ಟೆ ಎಲ್ಲ ಒಗೆದು, ಆಮೇಲೆ ಸ್ವಲ್ಪ ತೆಗ್ರಿಕಾಯಿ ಒಣಗಾಕಿದ್ದೆ. ಅವನ್ನೆಲ್ಲ ಚಚ್ಚಿ ಒಂದು ಸೇರೇನೋ ಆಗಿದ್ದು ಅಷ್ಟೇ, ಚಚ್ಚಿ ಎತ್ತಿಗೆ ಆಮೇಲೆ ತೋಟದಕ್ಕೋಗಿ ಒಂದು 4 ಚೀಲ ಸಗಣಿ ಎತ್ಕೊಂಬಂದು ಹಾಕಿ ಆಮೇಲೆ ಮೇಕೆ ಎಲ್ಲ ಕಟ್ಟಿ ಅಷ್ಟು ಕೆಲಸ ಮಾಡಿದೆ ನಿನ್ನೆ. ಇವತ್ತೇನು ಮಾಡಿದೆ ಅಂದರೆ, ಹೀರೆಕಾಯಿ ಹಾಕಿ ಬಸ್ಸಾರು ಮಾಡಿದೆ. ಬಸ್ಸಾರು ಮಾಡಿ ಆಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ನಮ್ಮ ಮಾವರು ಬಂದರು. ನಮ್ಮ ಮಾವ್ರಿಗೆಲ್ಲ ಊಟಕ್ಕೆ ಇಕ್ಕಿ ಮೇಕೆಗೆಲ್ಲ ನೀರಿಕ್ಕಿ ಮೇಕೆಗೆ ಸೊಪ್ಪು ಹಾಕಿ ಆಮೇಲೆ ಏನು ಮಾಡಿದೆ ಅಂದರೆ, ನಮ್ಮ ಮಾವ ಪಿಕ್ ತಗೊಂಬಂದಿದ್ರು. ನಮ್ಮ ಮಾವರು ತಿಂತಾರೆ. ಪಿಕ್ ತಗೊಂಬಂದಿದ್ರು. ಅದನ್ನು ಸ್ವಲ್ಪ ಗಟ್ಟಿಗೆ ಮಾಡು, ಯಾಕಂದರೆ ಚಪಾತಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಯಾಕಂದರೆ ಅವರು ಯಾವಾಗೇ ತಗೊಂಬಂದ್ರೂ ಚಪಾತಿಗೆ ತಿನ್ನೋದು, ಅದಕ್ಕೋಸ್ಕರ ಗಟ್ಟಿಗೆ ಮಾಡು ಅಂತ ಹೇಳಿದ್ರು. ಸಾಂಬಾರು ಥರ ಅವ್ರು ಯಾವತ್ತೂ ಮಾಡಿಸಲ್ಲ, ಅದಕ್ಕೆ ಗಟ್ಟಿಗೆ ಮಾಡು, ಸಂಜೆ ಚಪಾತಿ ಮಾಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ಅದಕ್ಕೆಲ್ಲ ಖಾರ ಎಲ್ಲ ರೆಡಿ ಮಾಡ್ಕೊಂಡು, ಚಪಾತಿಗೆ ಖಾರ ಎಲ್ಲ ರೆಡಿ ಮಾಡ್ಕೊಂಡು ಅದು ರೆಡಿ ಮಾಡಿ ಒಲೆ ಮೇಲೆ ಇಟ್ಟು, ಅಂದರೆ ನಾವು ಅದನ್ನು ಒಲೆಗೆ ತಗೊಳಲ್ಲ ಫ್ರೆಂಡ್ಸ್. ನಮ್ಮದು ಮೇಕೆ ಕಟ್ಟೋ ರೂಮ್ ಐತಲ್ಲ, ಅದರಲ್ಲೇ ಮಾಡ್ತೀವಿ, ಅಲ್ಲೇ ತಿಂತೀವಿ. ಬಟ್ ತಟ್ಟೆಗೆಲ್ಲ ಸೋಗ್ಸಲ್ಲ ನಾವಲ್ಲ, ನಮ್ಮ ಮಾವ ತಟ್ಟೆಗೆಲ್ಲ ಸೋಗ್ಸಲ್ಲ. ಇನ್ನೊಂದು ಇಸ್ತ್ರಿ ಎಲೆ ಬರುತ್ತಲ್ಲ, ಅದರಲ್ಲೇ ತಿನ್ನೋದು. ಮಾಡಬೇಕು. ಆಮೇಲೆ ಮಾಡಿಟ್ಟು ಆಮೇಲೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಮೇಕೆಗೆ ನೀರೆಲ್ಲ ಇಕ್ತೆ, ಸೊಪ್ಪೆಲ್ಲ ಹಾಕಾದ್ಮೇಲೆ ಮೊನ್ನೆ ಸಪೋಟ ತಗೊಂಬಂದಿದ್ರು ಫ್ರೆಂಡ್ಸ್. ಅದನ್ನು ಹಂಗೆ ಚೀಲದಲ್ಲಿ ಹಂಗೆ ಇಟ್ಟಿದ್ರು. ಬಟ್ ಅದನ್ನು ನೋಡಿರಲಿಲ್ಲ, ಏನಾಗೈತೆ ಏನು ಅಂತ ಹೇಳ್ಬಿಟ್ಟು ನೋಡಿರಲಿಲ್ಲ ಸಪೋಟನ. ಅದಕ್ಕೆ ನಮ್ಮ ಮಾವ ಭಾನುವಾರ ತಂದಿರೋದು, ಏನಾಗವ ನೋಡೋಣ, ಅವರು ನಮ್ಮ ಮನೆ ಪಕ್ಕದವರೇ ತಗೊಂಡೋಗ್ತಿದ್ರು. ಅದಕ್ಕೆ ಅವ್ನು ತಗೊಂಡೋಗಲಿಲ್ಲ. ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಇವರು ನಮ್ಮ ಮನೆಯವರು ನನ್ನ ಮಗ ಎಲ್ಲ ಒಡೆದಕ್ಕಿರೋವೆಲ್ಲ ತುಂಬಿಡ್ತಾರೆ, ನೋಡೋಣ ಅಂತ ಹೇಳ್ಬಿಟ್ಟು ಸುರಿ ಅಂತ ಹೇಳಿದ್ರು. ನಾನೇನು ಮಾಡಿದೆ, ಸುರಿದು ಎಲ್ಲ ನೋಡಿದೆ. ಒಂದೊಂದವ ತೊಟ್ಟಿರುತ್ತವೆಲ್ಲ ಒಂದೊಂದು ಸಲ ಒಂಥರ ಕಪ್ಪಗಾಗ್ಬಿಟ್ಟಿತ್ತು. ಆಮೇಲೆ ಅದನ್ನೆಲ್ಲ ಒರೆಸೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಹೊತ್ತಾಯಿತು. ಒರೆಸಾದ್ಮೇಲೆ ಒಂದು 2-3 ಸಲಕ್ಕೆ ಹೋಗಿದ್ದೆ, ನಾನು ಕೇಳಿಸ್ಲಿಲ್ಲ. ತಿರ್ಗಿ ಆಮೇಲೆ ಇದು ತಗೊಂಡೋಗ್ತೀನಿ ಅಂತಂದ. ಆಮೇಲೆ ಸರಿ ತಗೊಂಡೋಗ್ಲಿ ಯಾವಾಗ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಆಮೇಲೆ ಕೊಡು ತಗೊಂಡೋಗ್ತೀನಿ ಅಂತ ಹೇಳ್ದ. ಆಮೇಲೆ ಕೊಟ್ಟೆ. ಎಷ್ಟು ಕೆ ಜಿ ಬರ್ತಾವೆ ನೋಡು ಅಂತ ಹೇಳಿದ್ದಕ್ಕೆ, ಇನ್ನೇನು ಮಾಡ್ತೀರಾ ಫ್ರೆಂಡ್ಸ್, ಒಂದೆರಡು ತೂಕ ಹೊರ್ಟೋಗಿರ್ತವೆ. ಅದಕ್ಕೆ 1-2 ಹೊರ್ಟೋಗ್ಬಿಟ್ಟಿರ್ತವೆ. ಅದಕ್ಕೆ ಏನು ಮಾಡೋದು ಅಂದರೆ, 1 ಕೆ ಜಿ 2 ಕೆ ಜಿ ಕಮ್ಮಿನೇ ಕೊಡು ಅಂತ ಹೇಳಿದೆ. ಆಮೇಲೆ 25 ಕೆ ಜಿ ಆಗಿತ್ತೇನೋ, ಅದಕ್ಕೆ 23 ಕೆ ಜಿ ಆಗೈತೆ ಅಂತ ಹೇಳ್ದ. ಆಮೇಲೆ ನಾನೇನು ಮಾಡಿದೆ ಅಂದರೆ, ಈ ಬೆಳಗಿಂದ ಒಲೆ ಮುಂದೆ ಇದ್ದಿದ್ದಕ್ಕೂ ಒಲೆ ಉರುವಿ ಹೊಗೆ ಒಳಗೆ ಸಿಕ್ಕಾಪಟ್ಟೆ ಯಾಕೋ ಒಂದೇ ಕಡೆ ತಲೆ ನೋಯ್ತಿತ್ತು. ಅದಕ್ಕೆ ಮಲ್ಕೊಂಡೆ, ನಿದ್ದೆನೇ ಬರಲಿಲ್ಲ. ಆಮೇಲೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಎದ್ದು ಮೇಕೆಗೆಲ್ಲ ಇನ್ನೊಂದ್ಸಲ ಸೊಪ್ಪೆಲ್ಲ ಹಾಕಿ ಕೂತಿದ್ದೆ. ಅಷ್ಟೊತ್ತು ನನ್ನ ಮಕ್ಕಳು ಬಂದಾದಮೇಲೆ ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ. ಆಮೇಲೆ ನಮ್ಮ ಮಾವನ ಫ್ರೆಂಡು ಅವರು ಬಂದಿದ್ದರು. ಅವರು ಏನೋ ಮಾತಾಡ್ತಾಯಿದ್ರು, ಅದೇನೋ ಮಳೆದು ಕ್ಯಾಲೆಂಡ್ರಲ್ಲಿ ಮಳೆದು ಚೆನ್ನಾಗಿ ಕೊಟ್ಟಿಲ್ಲ ಈ ಸತಿ, ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾಯಿದ್ರು. ಅದಾದಮೇಲೆ ಮಾತಾಡ್ತಾಯಿದ್ರು. ಅದಾದಮೇಲೆ ನಾನು
ನನ್ನ ಮಗ ನಮ್ಮ ಮಾವಂಗೆ ಉಗುರು ಕಟ್ ಮಾಡೋದು ತಗಮ್ಮ ಅಂತ ಹೇಳಿದ್ದು ಉಗುರು ಕಟ್ ಮಾಡಿಸ್ಕೊತಾಯಿದ್ರು. ನಾನು ಇವತ್ತಿನ ಲಾಗ್ ಮಾಡಬೇಕಲ್ಲ, ಇವತ್ತು ನೆನ್ನೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮಾಡಾಕೋಣ ಅಂತ ಹೇಳ್ಬಿಟ್ಟು ಬಂದೆ. ಇವಾಗ ಇಲ್ಲಿ ಬಳೆ ಗಿಡದಲ್ಲಿದ್ದೀನಿ. ಇವಾಗ ನಮ್ಮ ಮನೆಯವ್ರು ಬರ್ತಾರೆ 5:15ಗೆ. ಮೇಕೆ ಎಲ್ಲ ಒಳಗೆ ಕಟ್ಟಿ ಮೇಕೆ ಕಸ ಎಲ್ಲ ಗುಡಿಸಿ ಆಮೇಲೆ ಟೀ ಇಟ್ಕೊಟ್ಟು ಚಪಾತಿ ಮಾಡಬೇಕಂತೆ. ಚಪಾತಿ ಮಾಡಬೇಕು. ಚಪಾತಿ ಮಾಡೋದೇನು ಬೇಗ ಬೇಗ ಮಾಡಿಬಿಡ್ತೀನಿ. ಚಪಾತಿ ಮಾಡಿ ಕೊಡಬೇಕು. ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್. ಇಷ್ಟು ಕೆಲಸ ಮಾಡಿದೆ ನೆನ್ನೆ ಇವತ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದರೆ ನಾನು ಡೈಲಿ ಲಾಗೇ ಹಾಕ್ತಾಯಿರೋದು. ಅದಕ್ಕೆ ನೋಡಿ, ನಾನು ಕೆಲವರು ವಿಡಿಯೋ ಮಾಡಿ ಅದಕ್ಕೆ ವಾಯ್ಸ್ ಕೊಡ್ತಾರೆ. ನಾನು ಇದೇ ಥರ ಏನು ಕೆಲಸ ಮಾಡ್ತೀನೋ ಅದನ್ನು ಹೇಳ್ಬಿಟ್ಟು ಮಾಡಬೇಡಣ್ಣ, ಸುಮ್ಮನೆ ಅದೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ಲವ್ ಯು ಆಲ್.